ಎಲ್ಲರಿಗೂ ನಮಸ್ಕಾರ. ರಂಗಭೂಮಿ ಕಲಾವಿದ ಹಾಗೂ ಕಲಿಯುಗದ ಕುಡುಕ ಖ್ಯಾತಿಯ ರಾಜು ತಾಳಿಕೋಟಿ ಇನ್ನಿಲ್ಲ. ಕಲಿಯುಗದ ಕುಡುಕ ಎಂದು ಹೆಸರಾದ ಹಿರಿಯ ಕನ್ನಡ ವೃತ್ತಿ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟಿಯವರು ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಭಾಷೆಯಿಂದಲೇ ಹಾಸ್ಯದ ಹೊನಲು ಹರಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾ ಒಬ್ಬ ಶ್ರೇಷ್ಠ ರಂಗಭೂಮಿ ಹಾಗೂ ಸಿನಿಮಾ ರಂಗದಲ್ಲಿ ಖ್ಯಾತ ನಟರಾಗಿ ಮಿಂಚಿದರು. ಇವರು ಇಂದು ಕಲಾಪ್ರೇಮಿಗಳ ಮನದಲ್ಲಿ ಅಮರರಾಗಿದ್ದಾರೆ. ಇವರು ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿ, ಅದ್ಭುತ ಹಾಸ್ಯ ಕಲಾವಿದರಾಗಿ, ಶ್ರೇಷ್ಠ ನಟರಾಗಿ, ನಾಟಕ ಕಂಪನಿಯ ಮಾಲೀಕರಾಗಿ ರಂಗಭೂಮಿಗೆ ಹಾಗೂ ಸಿನಿಮಾ ರಂಗಕ್ಕೆ ತಮ್ಮದೇ ಆದ ವಿಶಿಷ್ಟ ಅಭಿನಯದ ಮೂಲಕ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ. ರಾಜು ತಾಳಿಕೋಟೆಯವರು ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ತಾಳಿಕೋಟೆ ಎಂಬಲ್ಲಿ ಡಿಸೆಂಬರ್ 18, 1965ರಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ರಾಜೇಶ್ ಸಾಬ್ ಮುಕ್ತಮ್ ಸಾಬ್ ಎಂಕಂಚಿ. ತಂದೆ ಮುಕ್ತಮ್ ಸಾಬ್, ತಾಯಿ ಮೆಹಬೂಬಿಯವರಾಗಿದ್ದರು. ಖ್ಯಾತ ಕಲಾವಿದರಾದ ಇವರು ರಾಜು ತಾಳಿಕೋಟಿ ಎಂದು ಹೆಸರಾದರು. ಇವರು ಬಾಲ್ಯದಲ್ಲಿ ಹುಟ್ಟೂರಿಂದ ಚಿಕ್ಕ ಸಿಂದಗಿಗೆ ಬಂದು ನೆಲೆ ಕಂಡುಕೊಂಡರು. ಕೇವಲ 4ನೇ ತರಗತಿಯವರೆಗೆ ಶಿಕ್ಷಣ ಕಲಿತಿದ್ದರು. ಆಗ ವರ್ಷಕ್ಕೆ ಅರ್ಧ ಚೀಲ ಜೋಳ, 75 ರೂಪಾಯಿಗಳನ್ನು ನೀಡಿ ತಾಳಿಕೋಟೆಯ ಕಾಸಗತೇಶ್ವರ ಶ್ರೀ ಮಠದ ಪ್ರಸಾದ ನಿಲಯಕ್ಕೆ ಸಂಗೀತಾಭ್ಯಾಸಕ್ಕಾಗಿ ಅವರ ತಂದೆ ತಾಯಿಯರು ಸೇರಿಸಿದ್ದರು. ಈ ರಾಜು ತಾಳಿಕೋಟಿಯವರು ಕಲಾ ದೇವಿಯನ್ನು ಒಲಿಸಿಕೊಂಡು ಅದ್ಭುತ ಅಭಿನಯವನ್ನು ಮಾಡಿ ಅಪಾರ ಕಲಾಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದ ಹಾಗೆ ಉಳಿದರು. ಇವರ ಹಾಸ್ಯ ಚಟಾಕಿಗಳು, ಉತ್ತರ ಕರ್ನಾಟಕದ ಡೈಲಾಗ್ಗಳು, ಸಂಭಾಷಣೆಗಳು, ಹಾಡು, ಅಭಿನಯಗಳು ನಾಟಕದ ಪಾತ್ರಕ್ಕೆ ಅದ್ಭುತವಾದ ಜೀವಕಳೆಯನ್ನು ತುಂಬಿ ಪಾತ್ರವನ್ನು ಮಾಡುತ್ತಿದ್ದರು. ರಾಜು ತಾಳಿಕೋಟೆಯವರು ಪ್ರಾರಂಭದಲ್ಲಿ ಕಿತ್ತು ತಿನ್ನುವ ಬಡತನದಿಂದ ಬೆಳೆದರು. ಪ್ರಾರಂಭದಲ್ಲಿ ರಾಜು ತಾಳಿಕೋಟೆಯವರ ತಂದೆ ಪಾರ್ಶ್ವವಾಯು ಪೀಡಿತರಾದರೆ ತಾಯಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು. ಇಂತಹ ಒಂದು ಕಷ್ಟದಾಯಕ ಸಂದರ್ಭದಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಹೋಟೆಲ್ ಮಾನಿಯಾಗಿ, ಲಾರಿ ಕ್ಲೀನರ್ ಆಗಿ ಕೆಲಸವನ್ನು ಮಾಡಿ ಹಲವಾರು ನಾಟಕ ಕಂಪನಿಗಳ ಗೇಟ್ ಕೀಪರ್ ಆಗಿ ಕೆಲಸ ಮಾಡುತ್ತಲೇ ಕಲಾಸಕ್ತಿಯನ್ನು ಬೆಳೆಸಿಕೊಂಡರು. ಈ ರಾಜು ತಾಳಿಕೋಟೆಯವರು ಪತ್ನಿ, 2 ಪುತ್ರರು, 3 ಪುತ್ರಿಯರನ್ನು ಸೇರಿ ಅಪಾರ ಕಲಾ ಬಳಗವನ್ನು ಅಗಲಿದ್ದಾರೆ. ರಂಗಭೂಮಿಗೆ ಪ್ರವೇಶ. ತಾಳಿ ತಕರಾರು ಎಂಬ ನಾಟಕದಿಂದ ಇವರು ರಂಗಕ್ಕೆ ಪ್ರವೇಶವನ್ನು ಮಾಡಿದರು. ಒಂದು ದಿನ ತಾಳಿ ತಕರಾರು ಎಂಬ ನಾಟಕ ಪ್ರದರ್ಶನ ನಡೆದಿತ್ತು. ಆ ವೇಳೆಯಲ್ಲಿ ಕಿವುಡನ ಪಾತ್ರ ಮಾಡಬೇಕಾದ ಹಿರಿಯರು ನಟರು ಗೈರಾಗಿದ್ದರು. ಈ ಪಾತ್ರವಿಲ್ಲದೆ ನಾಟಕಕ್ಕೆ ಜೀವವೇ ಇರುತ್ತಿರಲಿಲ್ಲ. ಹೀಗಾಗಿ ಇವರು ಅಂದು ಹೆದರುತ್ತಲೇ ಬಣ್ಣವನ್ನು ಹಚ್ಚಿದರು. ಅಂದು ಬಣ್ಣ ಹಚ್ಚಿದ ರಾಜು ತಾಳಿಕೋಟಿಯವರು ಹಿಂತಿರುಗಿ ನೋಡಲೇ ಇಲ್ಲ. ಕಲಾ ಬದುಕೆ ಅವರ ಸರ್ವಸ್ವವಾಯಿತು. ಇವರು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದರು. ಅವುಗಳೆಂದರೆ ದೇವರಿಗೆ ನೆನಪಿಲ್ಲ, ಕಾಲು ಕೆದರಿದ ಹೆಣ್ಣು, ಹಸಿರು ಬಳೆ, ಮನೆಗೆ ಬಂದ ಮಹಾಲಕ್ಷ್ಮಿ, ಮಾನವಂತರ ಮನೆತನ, ಹೂವಿನ ಅಂಗಡಿ, ಸೈನಿಕ ಸಹೋದರಿ, ಕಣ್ಣಿದ್ದರೂ ಬುದ್ಧಿ ಬೇಕು, ಕುಡುಗೋಲು ನುಂಗಬೇಡ್ರಿ, ಹೀಗೆ ಇನ್ನೂ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ಅಪಾರ ಜನಮೆಚ್ಚುಗೆ ಪಡೆದರು. ಬಳಿಕ ಕಲಾ ದಿಗ್ಗಜರಾದ ದಿವಂಗತ ಸುಧೀರ್ ನಟರೊಂದಿಗೆ ಸಿಂಧೂರು ಲಕ್ಷ್ಮಣ ನಾಟಕವನ್ನು ಮಾಡಿದರು. ಖ್ಯಾತ ಕಲಾವಿದೆಯಾಗಿರುವಂತಹ ಉಮಾಶ್ರೀ ಅವರೊಂದಿಗೆ ಬಸ್ ಕಂಡಕ್ಟರ್ ಮತ್ತು ಸೊಸೆ ಹಾಕಿದ ಸವಾಲು ಎಂಬ ಅನೇಕ ನಾಟಕಗಳಲ್ಲಿ ಅವರೊಂದಿಗೆ ಅಭಿನಯಿಸಿದರು. ನಾಟಕಗಳ ಪಾತ್ರಕ್ಕೆ ಜೀವಕಳೆ
ತುಂಬಿದರು. ಅಷ್ಟೇ ಅಲ್ಲದೆ ಕಲಿಯುಗದ ಕುಡುಕ ಎಂಬ ನಾಟಕ ರಾಜು ತಾಳಿಕೋಟೆಯವರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿತಲ್ಲದೆ ಕಲಿಯುಗದ ಕುಡುಕನೆಂಬ ಅಡ್ಡ ಹೆಸರು ಬರುವ ಮೆಟ್ಟಿಗೆ ಜನಪ್ರಿಯತೆಯನ್ನು ಪಡೆದುಕೊಂಡರು. ಅಷ್ಟೇ ಅಲ್ಲದೆ ಅದು ಸುಮಾರು 40,000ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಕಂಡಿರುವುದು ಇವರ ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಅದರ ಜೊತೆಯಲ್ಲಿ ಕುಡುಕರ ಸಾಮ್ರಾಜ್ಯ, ಅಸಲಿ ಕುಡುಕ ಎಂಬ ನಾಟಕಗಳೂ ಕೂಡ ಇವರ ಜನಪ್ರಿಯತೆಯನ್ನು ಹೆಚ್ಚಿಸಿದವು. ಇವರ ತಂದೆ ತಾಯಿಯರು ಸ್ಥಾಪಿಸಿದ ಪ್ರಸಿದ್ಧ ಕಾಸಗತೇಶ್ವರ ನಾಟಕ ಸಂಘವನ್ನು 1998ರಲ್ಲಿ ಪುನರ್ರಚಿಸಿ ಹಲವು ಪೌರಾಣಿಕ ನಾಟಕಗಳನ್ನು ರಂಗ ಪರದೆಯಲ್ಲಿ ಯಶಸ್ವಿಯಾಗಿ ಸಂಘಟಿಸಿದ್ದು ಇವರ ಕಲಾ ಸೇವೆಯ ಹಿರಿಮೆಯಾಗಿದೆ. ಅಲ್ಲದೆ ಇವರು ಬಾಲ್ಯದಿಂದಲೇ ರಂಗಭೂಮಿಗೆ ಪ್ರವೇಶವನ್ನು ಮಾಡಿ ಹೆಸರಾಂತ ಕಲಾವಿದರಾದರು. ನಂತರ ಇವರು ಸಿನಿಮಾ ರಂಗಕ್ಕೆ ಪ್ರಯಾಣ ಬೆಳೆಸಿದರು. ವಿಜಯಪುರ ಜಿಲ್ಲೆಯಿಂದ ಚಲನಚಿತ್ರ ರಂಗದಲ್ಲಿ ಮಿಂಚಿದ ಕಲಾವಿದರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಲಾವಿದರಿದ್ದರು. ಹೀಗೆ ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಪ್ರವೇಶಿಸಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವರು ರಾಜು ತಾಳಿಕೋಟೆಯವರು ಒಬ್ಬರಾಗಿದ್ದರು ಅಂಥೇಳಿ ಹೇಳ್ಬೋದು. ಅನೇಕ ಚಿತ್ರಗಳಲ್ಲಿ ತಮ್ಮ ಹಾಸ್ಯದ ಮೂಲಕ ರಸದೌತಣವನ್ನು ನೀಡಿದ್ದಾರೆ. ಮಾಸ್ಟರ್ ಕಿಶನ್ ಅಭಿನಯದ ಟೀನೇಜ್ ಸಿನಿಮಾದಲ್ಲಿ ಸೂತ್ರಧಾರನಾಗಿ ಅವರ ಹಿನ್ನೆಲೆ ವೈಶಿಷ್ಟ್ಯಪೂರ್ಣವಾಗಿದೆ. ಹೆಂಡತಿ ಅಂದರೆ ಹೆಂಡತಿ, ಪಂಜಾಬಿ ಹೌಸ್, ಮನಸಾರೆ, ಪಂಚರಂಗಿ, ಪರಮಾತ್ಮ, ಲಿಫ್ಟ್ ಕೊಡ್ಲಾ, ಕಳ್ಳ ಮಳ್ಳ ಸುಳ್ಳ, ಟೋಪಿವಾಲಾ, ಜಾಕಿ, ಸುಗ್ರೀವ, ಅಪ್ಪು ಮತ್ತು ಪಪ್ಪು, ಮಲ್ಲಿಕಾರ್ಜುನ, ಲೈಫ್ ಇಷ್ಟೇನಾ, ರಾಜಧಾನಿ, ಅಲೆಮಾರಿ, ಚಾರ್ಮಿನಾರ್, ಮೈನಾ, ಪಾತ್ರಗಿತ್ತಿ, ಶ್ರೀಮಂತ, ಭೀಮಾ ತೀರದಲ್ಲಿ ಹೀಗೆ ಸುಮಾರು 35ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದರು. ಕನ್ನಡದ ಪ್ರಖ್ಯಾತ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿಯೂ ಕೂಡ ಇವರು ಪ್ರತಿಸ್ಪರ್ಧಿಯಾಗಿ ಭಾಗವಹಿಸಿ ರಾಜ್ಯದ ಜನರ ಗಮನವನ್ನು ಕೇಂದ್ರೀಕರಿಸಿದ್ದರು. ಅಲ್ಲದೆ ಬಳ್ಳಾರಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಈ ರಾಜು ತಾಳಿಕೋಟೆಯವರು ಪಡೆದುಕೊಂಡಿದ್ದರು. ಇದರ ಜೊತೆಯಲ್ಲಿ ರಾಜಕೀಯದತ್ತಲೂ ಕೂಡ ಇವರು ಮುಖವನ್ನು ಮಾಡಿದರು. ರಾಜು ತಾಳಿಕೋಟೆಯವರು BRS ಪಕ್ಷದ ವತಿಯಿಂದ 2013ರಲ್ಲಿ ಸಿಂದಗಿ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದರಾದರೂ ಯಶಸ್ಸು ದೊರಕಲಿಲ್ಲ. ಅದರ ಜೊತೆಯಲ್ಲಿ ಕೃಷಿಯನ್ನು ಕೂಡ ಮಾಡುತ್ತಾ ಕೃಷಿಯಲ್ಲಿ ಯಶಸ್ಸನ್ನು ಕಂಡರು. ಸುಂದರವಾಗಿ ತಮ್ಮ ತೋಟವನ್ನು ಅಭಿವೃದ್ಧಿಪಡಿಸಿದರು. ಅದರ ಜೊತೆಯಲ್ಲಿ ಮತ್ತೆ ತಮ್ಮ ಕಲೆಯನ್ನು ಮುಂದುವರಿಸಿದರು. ಇವರು ಕಲಾ ಸೇವೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಒಲಿದು ಬಂದಿವೆ. ಇತ್ತೀಚೆಗೆ ಇವರು ಉಡುಪಿಯಲ್ಲಿ ಶಂಕರಾಭರಣ ಸಿನಿಮಾ ಚಿತ್ರೀಕರಣ ಮುಗಿಸಿಕೊಂಡು ಬಂದು ವಿಶ್ರಾಂತಿ ಪಡೆಯುತ್ತಿದ್ದಾಗ ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ನಿಧನರಾದರು. ಹೀಗೆ ಇವರು ಕಲಾ ಸೇವೆ ಮಾಡುತ್ತಲೇ ಬದುಕಿನ ಕೊನೆಯ ಪ್ರದರ್ಶನ ಮುಗಿಸಿದ್ದಾರೆ. ದಿನಾಂಕ 13 ಅಕ್ಟೋಬರ್ 2025ರಂದು ನಿಧನರಾದ ಇವರ ಅಂತ್ಯಕ್ರಿಯೆಯನ್ನು ಅಕ್ಟೋಬರ್ 14ರಂದು ಮಧ್ಯಾಹ್ನ 2 ಗಂಟೆಯ ನಂತರ ಅವರ ಹುಟ್ಟೂರಾದ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿಯ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಇವರ ನಿಧನಕ್ಕೆ ರಾಜ್ಯದ ಅನೇಕ ಗಣ್ಯಮಾನ್ಯರು, ರಾಜಕಾರಣಿಗಳು, ಸ್ವಾಮೀಜಿಗಳು, ಕಲಾವಿದರು, ಕಲಾಭಿಮಾನಿಗಳು ತೀವ್ರ ಸಂತಾಪ ಸೂಚಿಸಿರುತ್ತಾರೆ. ಇವರ ಒಂದು ನಿಧನ ಸಮಸ್ತ ಕಲಾಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಬಹುದು. ಎಲ್ಲರಿಗೂ ಧನ್ಯವಾದಗಳು.